ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಸಕಲೇಶ್ಪುರ ಇದ್ದೀವಿ, ಉಡುಪಿಗೆ ಹೋಗ್ತಾ ಇದ್ದೀವಿ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ಟಾರ್ಟಿಂಗು. ಈ ಸೀನ್ ನೋಡಿದ್ಮೇಲೆ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೆಂಗಿದೆ ವ್ಯೂ ತೋರಿಸ್ತೀನಿ. ಒಂದು ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಡ್ ಬನ್ನಿ. ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ. ಫ್ರೆಂಡ್ಸ್, ಇವಾಗ ಹೋಗ್ತಾ ಇದೀವಿ. ಫುಲ್ ಜಾಮ್ ಆಗ್ಬಿಟ್ಟೈತೆ, ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದೀವಿ. ನಾನು ನನಗೆ ಹೋಗಲ್ಲ, ನೋಡೋಣ ಎಷ್ಟು ದೂರ ಜಾಮ್ ಆಗೈತೆ, ಏನಕ್ಕೆ ಜಾಮ್ ಆಗೈತೆ ಅಂತ ನೋಡ್ಕೊಂಬೋಣ. ಅವ್ರಿಗೆ ಏನೋ ಮಚ್ಚ ನಾವ್ ಇಳ್ದಿದ ತಕ್ಷಣ ನಾವು ಇಳಿದ ತಕ್ಷಣ ಫುಲ್ ಕ್ಲಿಯರ್ ಆಗೋಯ್ತಲ್ಲ. ಆದ್ರೂ ವ್ಯೂ ಸಕ್ಕತ್ತಾಗೈತೆ, ನೆಕ್ಸ್ಟ್ ಲೆವೆಲ್. ಬಂದ್ರೆ ಮಾತ್ರ ಇಂಥ ಟೈಮಲ್ಲೇ ಬರ್ಬೇಕು. ಟೈಮಲ್ಲಿ ಬರ್ಬೇಕು. ನೋಡಿ, ನಾನು ಡಿಸೆಂಬರ್ ಟೈಮಲ್ಲಿ ಬಂದಿದ್ದೀನ ಅಂತ ಅನ್ಕೊಂಡಿದ್ದೀನಿ. ಈ ಕ್ರೇಜಿ ಆಗಿದೆ. ಒಂದ್ಸತಿ ಟ್ರಾಫಿಕ್ ತೋರ್ತೀನಿ ನೋಡಿ. ಫುಲ್ ಟ್ರಾಫಿಕ್ ಆಗಿದೆ. ಯಾರಾದ್ರೂ ಡ್ರಾಪ್ ಆಗ್ತಾರ ಬಾರೋ, ನಮ್ ಕನ್ನಡದವರು, ವಿಶಾಲ ಮನಸ್ಸಿನವರು. ನಾವು ಎಲ್ಲೇ ಹೋದ್ರು ನಮ್ಮ ಕರ್ನಾಟಕದಲ್ಲಿ ತಲೆ ಕೆಡ್ಸ್ಕೊಂಡ್ಬಾರ್ದು. ಫುಲ್ಲು ಜಾಮ್ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಜಾಮ್ ಆಗಿದೆ. ಪ್ರಕಾರ ಫುಲ್ ಘಾಟ್ ಸೆಕ್ಷನ್ ಫುಲ್ ಜಾಮ್ ಆಗಿದೆ. ಅಲ್ಲೊಂದು ಗಾಡಿ ಬೇರೆ ಫುಲ್ ಸುಟ್ಟೋಗ್ಬಿಟ್ಟೈತೆ. ಯಾವ ಥರ ಬರ್ನ್ ಆಗ್ಬಿಟ್ಟೈತೆ, ಕಂಪ್ಲೀಟ್ಲಿ ಏನೂ ಇಲ್ಲ ಅದರಲ್ಲಿ, ಫುಲ್ ಬರ್ನ್ ಆಗ್ಬಿಟ್ಟೈತೆ. ಈಗೇನು ನೋಡ್ತಿದ್ದೀರೋ ಅದೇ ಲಾರಿ ಫುಲ್ಲು ಕಂಪ್ಲೀಟಾಗಿ ಸುಟ್ಟೋಗಿದೆ. ನೀವು ಫೋಟೋಸ್ ಹಾಕ್ತೀನಿ ನೋಡ್ಬೋದು. ಇದು ನಡೆದಿರೋದು ಸಾಟರ್ಡೆ 3 ಗಂಟೆ ಬೆಳಗಿನ ಜಾವ. ಇವಾಗ ಹೋಗ್ತಾ ಇದ್ದೀವಿ. ಈ ಕಡೆ ಫುಲ್ ಟ್ರಾಫಿಕ್ಕು. ನಾನು ನಡ್ಕೊಂಡೆ 3 ಕಿಲೋಮೀಟ್ರ್ ಬಂದ್ಬಿಟ್ಟೆ. ನೋಡ್ತಾ ಇದ್ದೀವಿ, ನೋಡ್ಬೋದು. ಹಾಂ ನೋಡಿ, ಇವರು ಹಿಂಗೆ ಮನೇಲಿ ನೆನ್ಕೊಂಡು ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಹೆಲ್ಮೆಟ್ ಹಾಕೊಳ್ಳಿ ಅಣ್ಣ, ಹುಷಾರಾಗಿ ಹೋಗಿ. ನೋಡ್ಬೇಕು, ಫುಲ್ ಟ್ರಾಫಿಕ್ ಇದೆ. ನೋಡ್ತಾ ಇದ್ದೀರಲ್ಲ, ಫುಲ್ ಟ್ರಾಫಿಕ್ ಇದೆ. ಇದೊಂದು ಕಟ್ಟು ಮುಗಿದ್ಮೇಲೆ ಫುಲ್ ಫ್ರೀ ಆಗಿಬಿಡುತ್ತೆ. ಹಾಗೆ ಮುಂದೆ ಅದು ದೊಡ್ಡ ಟ್ರಕ್ ನಿಂತ್ಕೊಂಡ್ಬಿಟ್ಟೈತೆ ಬ್ರೋ. ಹಾಂ, ಜಾಮ್ ಆಗಿದೆ ಅದು. ಬನ್ರಿ, ಅದೊಂದು ಗಾಡಿ ಬೇರೆ ಬರ್ನ್ ಆಗಿರೋ ಕಾರಣ ಫುಲ್ ಟ್ರಾಫಿಕ್ ಆಗಿದೆ. ಅದೊಂದು ಟ್ರಕ್ ಬೇರೆ ನಿಂತ್ಕೊಂಡ್ಬಿಟ್ಟೈತೆ ಸೆಂಟ್ರಲ್ಲಿ. ಏನಾಗುತ್ತೋ ಏನು ಕಥೆನ ಗೊತ್ತಿಲ್ಲ. ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ. ಲಿಟ್ರಲಿ ತುಂಬ ಟ್ರಾಫಿಕ್ ಇದೆ. ಸಾಟರ್ಡೆ ಸಂಡೇ ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡಿ ಬರೋದು. ಹೆವಿಯಾಗಿದೆ. ಇದು ಬಂದು ಶಿರಡಿ ಘಾಟು, ತುಂಬ ಟ್ರಾಫಿಕ್ ಇದೆ. ನನ್ನ ಪ್ರಕಾರ ಲಾರಿ ಸುಟ್ಟೋಗಿದೆಯಲ್ಲ ಅದರಿಂದನೂ ಆಗಿರ್ಬೋದು. ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಫುಲ್ ಘಾಟ್ ಮುಗಿಯೋವರೆಗೂ ಫುಲ್ ಟ್ರಾಫಿಕ್ ಇತ್ತು. ನೋಡ್ಬೇಕಿನ್ನು ಎಷ್ಟು ಟ್ರಾಫಿಕ್ ಇದೆ ಮುಂದೆ ಅಂತ. ಎಷ್ಟು ಜನ ಇನ್ನೂ ಜಾಯಿನ್ ಆಗ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬರ್ತಾನೆ ಇದ್ದಾರೆ. ಎಲ್ಲರೂ ಬಂದು ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ 2 ಅವರ್ಸಿಂದ ಎಲ್ಲ ಕಾಯ್ತಾ ಇದೆ. 2 ಅವರ್ಸ್ 3 ಅವರ್ಸ್ ಮೇಲೆ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಸಾಟರ್ಡೆ ಸಂಡೇ ಟೈಮಲ್ಲಿ ನೀವು ಯಾರು ಬರಕ್ ಹೋಗ್ಬಿಡಿ. ಇದನ್ನ ಕಟ್ ಮಾಡಿ ಬಿಸಾಕ್ತಾನೆ. ನೀನ್ ಏನ್ ಕಂಟ್ರೋಲ್ ಮಾಡ್ತೀನಿ, ಅಡ್ಡ ಬಾಯ್ ಆಗ್ತೀನಿ. ಅವಾಗ ಏನೋ ಮಾಡುದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹೇಳು, ವಿಡಿಯೋನೇ ಮಾಡೋಣ. ವಿಡಿಯೋ ಆಗೈತೆ. ಕಟಪ್ಪು ಇದು ಸುಮ್ಮನೆ ಕಾರಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅಷ್ಟೇ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೀನಾಗ್ಲೇ ಬಹುಬಾ ಅಂದಿರೋದ್ನ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡ್ಕೊಂತೇನೆ. ಅಷ್ಟೇ. ಹೆಂಗಂದ ಹೇಳೋದನ್ನ ಬೌ ಬೌ ಅಂತ ನಮ್ಮ ನಾಯಿ ಬೌ
ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತೇನೋ ನಿನ್ನ ಏನ್ ಲಿಟ್ರಲಿ ಕಾಮಿಡಿ ವೈಸ್ ಅದೆಲ್ಲ ಬಿಟ್ಟು ಫುಲ್ ಟ್ರಾಫಿಕ್ ಇದೆ. 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಘಾಟ್ ಸೆಕ್ಷನ್. 6 ಗಂಟೆಗೆ ನೋಡಿ ಯಾವಾಗ್ಲೇ 8:13 8:15 ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಫುಲ್ ಟ್ರಾಫಿಕ್ ಇದೆ. ನಾನು ಆದಷ್ಟು ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡಿದೆ. ನೆನ್ಕೊಂಡ್ ಬಂದವನೇ ನೋಡಿ, ಅದಕ್ಕೆ ಅವಾಗ ತಲೆ ಹಿಂಗ್ ಒರೆಸ್ತಾ ಇರ್ತೀವಿ. ಇವನು ಮಗನೇ ಅಲ್ಲ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನೀವೇ ಹೊಸುಡಿ ಮಗ. ಗೆಸ್ ಮಾಡ್ಕೊಳ್ಳಿ. ನಾನು ಹಿಡಿದೀನಿ ದೀಪಕ್. ಟ್ರಾಫಿಕ್ ಎಲ್ಲ ಇವಾಗ ಕ್ಲಿಯರ್ ಆಯಿತು. ಇನ್ನೇನು ಘಾಟ್ ಮುಗಿತಾ ಬಂತು. ಇವಾಗ 8:45 ಆಗೈತೆ ಟೈಮು. ಇನ್ನೊಂದು 15 ನಿಮಿಷದಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗಬೇಕು. ನೋಡೋಣ, 9 o'clock ಅಷ್ಟು ಓಪನ್ ಇದ್ದರೆ ಒಳ್ಳೆ ದರ್ಶನ ಮಾಡಬೇಕು. ದರ್ಶನ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ನಾವು ದರ್ಶನ ಮಾಡ್ತೀವೋ ಮಾಡಲ್ವಾ ಅಂತ. ಅಲ್ಲೋಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ವಿ. 9 ಗಂಟೆಗೆ ಕ್ಲೋಸು. ಏನು ಮಾಡೋದು ಗೊತ್ತಿಲ್ಲ, ಆದರೆ ಅನ್ನಪ್ರಸಾದ ಇದೆಯಂತೆ, ಹೋಗಿ ಅದರಲ್ಲಿ ತಿನ್ಕೊಂಬರೋಣ. ಮಾರ್ನಿಂಗು 5 o'clockಗೆ ಇದ್ದಿದ್ದಂತೆ ಪೂಜೆ. 5 o'clock ಸ್ಟಾರ್ಟ್ ಆಗುತ್ತೆ, ಆದರೆ 5 o'clockಗೆ ಲೇಟ್ ಆಗಿಬಿಡುತ್ತೆ. ನಾವು ಲಾಸ್ಟ್ ಡೇ ಬಂದು ಹೋಗೋಣ ಅಂತಿದ್ದೀವಿ. ನೋಡೋಣ. ಹೀಗೆ ಕಂಪ್ಲೀಟು ಉಡುಪಿ ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಫೈನಲಿ ಇವಾಗ ಊಟ ಆಯಿತು. ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ಉಡುಪಿ ಸ್ಟೇ ಮಾಡಿದ್ದೀವಿ, ಹೋಮ್ ಸ್ಟೇ ಮಾಡಿದ್ದೀವಿ. ಅಲ್ಲಿ ಹೋಗಿ ಅಪ್ಡೇಟ್ ಕೊಡ್ತೀನಿ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಆನ್ ದ ವೇ ರೆಸ್ಟ್ ಮಾಡಿಕೊಂಡು ಮಾರ್ನಿಂಗ್ 6 o'clock ಚೆಕ್-ಇನ್ ಇರೋದು. ಆ ಗ್ಯಾಪಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ನೋಡ್ಕೊಂಬರೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೆ, ಏನು ಕತೆ ಅಂತ. ಹಿಂಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗೋರು. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.